ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪುದೀನಾ ನಿಂಬು ಶರ್ಬತ್. ಬಾಡಿ ರಿಫ್ರೆಶ್ಮೆಂಟ್ ಮತ್ತು ಬಾಡಿ ಕೂಲೆಂಟಾಗಿ ವರ್ಕ್ ಮಾಡೋ ಅಂಥ ಕೂಲ್ ಸಮ್ಮರ್ ಡ್ರಿಂಕ್. ಸಮ್ಮರ್ಗೆ ಯಾವುದೆಲ್ಲ ಜ್ಯೂಸ್ ಮಾಡಬೇಕು ಅಂತ ಇದು ಒಂದು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಒಂದು ಜ್ಯೂಸ್ ಜಾರನ್ನು ತಗೊಳ್ಳಿ. ನಂತರ ಪುದೀನ ಸೊಪ್ಪು ಒಂದು ಹಿಡಿಯಷ್ಟು, ನನ್ನ ಕೈಯಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕತ್ತಾ ಇದ್ದೀನಿ. ನಂತರ 1 ಇಂಚಷ್ಟು ಶುಂಠಿಯನ್ನು ಹಾಕತ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು. ನಾನು ಇದನ್ನು ಒಬ್ಬರು 1 ಗ್ಲಾಸ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ, ಒಬ್ರಿಗೆ ಮಾಡ್ಕೊಳ್ಳೋಷ್ಟು. ನಂತರ ಒಂದು ಚಿಟಿಕೆಯಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕಿ, ಮತ್ತು ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಶುಗರನ್ನು ಹಾಕ್ತಾಯಿದ್ದೀನಿ, ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಂತರ ಚಿಟಿಕೆ ಉಪ್ಪನ್ನು ಹಾಕಿ, ಇದಕ್ಕೆ ಐಸ್ ಕ್ಯೂಬನ್ನು ಹಾಕಿ, ಐಸ್ ವಾಟರ್ ಹಾಕಿ, ಐಸ್ ಕ್ಯೂಬ್ಸ್ ಹಾಕಿ, 1 more ಐಸ್ ಕ್ಯೂಬ್ಸ್ ಹಾಕಿ, ನಂತರ ಇದಕ್ಕೆ ನಾನು ಐಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸಿಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನಿಮಗೆ ಪುದೀನ ಬಗ್ಗೆ ಗೊತ್ತಿರುತ್ತೆ, ಮತ್ತು ಶುಂಠಿ, ನಿಂಬೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಈ ಸಮ್ಮರ್ಗೆ ಈ ಥರ ಡ್ರಿಂಕ್ಸ್ ಮಾಡ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಸರ್ವಿಂಗ್ ಲೋಟಕ್ಕೆ ನಿಂಬೆಹಣ್ಣನ್ನ ಕಟ್ ಮಾಡಿರೋದು ಹಾಕಿದ್ದೀನಿ, ಮತ್ತು ಐಸ್ ಕ್ಯೂಬ್ ಹಾಕಿಸಿ, ನಾವು ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರಂಥ ಪುದೀನ ಮಿಂಟ್ ರಸವನ್ನು ಹಾಕಿ ಹಾಗೆ ಕುಡಿಯೋದಲ್ಲ, ಇದಕ್ಕೆ ಸ್ವಲ್ಪ ಐಸ್ ವಾಟರನ್ನ ಮಿಕ್ಸ್ ಮಾಡ್ತೀನಿ. ಬಟ್ ಒಬ್ಬೊಬ್ಬರು ಇದಕ್ಕೆ ಸೋಡಾ ವಾಟರನ್ನು ಯೂಸ್ ಮಾಡ್ಕೊತಾರೆ. ನಿಮ್ಗೆ ಸೋಡಾ ವಾಟರ್ ಯೂಸ್ ಬೇಡ ಅಂದರೆ ಐಸ್ ವಾಟರ್ನ ಯೂಸ್ ಮಾಡ್ಕೋಬೋದು. ಐಸ್ ವಾಟರ್ ಇಲ್ಲಾಂದ್ರೆ ನಾರ್ಮಲ್ ವಾಟರ್ನ ಹಾಕೊಬೋದು. ಸಮ್ಮರ್ ರಿಫ್ರೆಶಿಂಗ್ ಕೂಲ್ ಮಿಂಟ್ ನಿಂಬು ಶರ್ಬತ್ ರೆಡಿ ಆಯಿತು. ಹೆಲ್ತಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು, ಸೂಪರಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.